ಅಲ್ಲ ಕಣ್ರವಿ, ಈ ಸರಿ ಅಕ್ಕಿ ಯಾಕೆ ಕಡಿಮೆ ಬಂತು? ಯಾತಿಗೆ ರವಿ ಕಡಿಮೆ ಬಂತು? ಇಲ್ಲ ಮಿಲ್ ಮಾಡವತ್ತಲ್ಲ ಏನಾರು ಮೋಸ ಗೀಸ ಆಗಿದ್ದದು? ಏನಾಗಿದ್ದದು? ಒಂದು ಚೀಲ ಒಂದೂವರೆ ಚೀಲದಷ್ಟು ಅಕ್ಕಿ ಕಡಿಮೆ ಬಂದದೆ. ದೊಡ್ಡ ಬ್ಯಾಗಷ್ಟು ಒಂದು 75 kg ಅಷ್ಟು ಅಕ್ಕಿ ಕಡಿಮೆ ಬಂದದಲ್ಲ. ಏನು ಕತೆ ಹಿಂಗಾದ್ರೆ? ಕಷ್ಟಪಟ್ಟು ಭತ್ತ ಗಿತ್ತ ಎಲ್ಲ ಬೆಳೆಯೋದು, ಅದು ಮಿಲ್ಗಾಕಿ ಸಲ ಕಡಿಮೆ ಬರೋದು. ಅದು ಏನಾಯ್ತು ರವಿ? ಈಗ ಒಂದು 2-3 ಸಲಿಂದವ ಮಿಲ್ಗಿಲ್ ಮಾಡಿಸಿದ್ರೆ ಎಲ್ಲ ಕಡಿಮೆ ಬರ್ತದಲ್ಲ. ಏನು ಕತೆ? ಅಚ್ಚುಕಟ್ಟಾಗಿ ನಿಂತ್ಕೊಂಡು ನೋಡ್ಕೋಬೇಕು ತಾನೆ ನೀನು. ಅಲ್ಲಿ ಹೆಂಗೆ ಏನು ಮಿಲ್ ಹೆಂಗೆ ಬಿಟ್ಟರು ಏನು ಎತ್ತ ಅಂತವ? ಅದು ಬಿಟ್ಬಿಟ್ಟು ಹೊಂಟೋದಿ ಏನೋ ಮಿಲ್ಗಾಕಿನ ಬತ್ತೀನಿ ಅಂತವ. ಅದಕ್ಕೆ ಇರೋದ್ನೆಲ್ಲನೂ ಇದು ಮಾಡ್ಕೊತಾರೆ. ಏನು ಗೊತ್ತಾಯ್ಕಿಲ್ವ? ಏನು ಹೇಳೇ ಗಂಡ ಕಷ್ಟಪಟ್ಟು ವರ್ಷಂಬತ್ ಕಾಲ ಗೇಯ್ದು ಮೈ ಮಾಡಿ ಮಟ್ಟಿ ನಿದ್ದೆಗೆಟ್ಟು ನಾಟಿ ಮಾಡಿ ಕುಯ್ದು ಭತ್ತ ಗಿತ್ತ ಎಲ್ಲ ಬಡ್ದು ಮಡಿಕೊಂಡು ಯಾವ ಬಂಗಕ್ಕೆ ಹಂಗೇನು ಇಲ್ಲ ಕಂತಕವ. ನೀನು ಎತ್ತಿಕಂಗೆ ಅನ್ಕೊಂಡಿಯೇ? ಹಂಗೇನು ಇಲ್ಲ. ಏನು ಇಲ್ಲ ಕತೆ ಸರಿಯಾಗಿ ಅದೇ ಎಲ್ಲ ಸಲ ಹೆಚ್ಚಾಗಿ ಬಂದ್ಬಿಡ್ತಿತ್ತಾ? ಭತ್ತಕ್ಕ ನಾವು ಭತ್ತ ಹಾಕ್ಸಿದ್ರೆ ಅಕ್ಕಿ ಆಮೇಲೆ ಬರೋದು, ಭತ್ತದ ಒಯ್ಕಿಲ್ವಾ? ಅದನ್ನ ಬುಟ್ಟಿ ನಾನು ಮಾತಾಡ್ತಿರೋದು. ಏನು ಭತ್ತದ ಒಯ್ಕಿಲ್ವಾ ಅಂತ ಕೇಳ್ತಿದ್ಯಲ್ಲ ರವಿ ನೀನು? ಭತ್ತದ ಒಯ್ಕಿಲ್ವಾ ಅಂತ ನನಗೆ ಗೊತ್ತಿಲ್ವಾ? ಆಗದವ ಮಾಡ್ಸಿರೋರ್ಗೆ ಎಷ್ಟು ಓದೋದು ಎಷ್ಟು ಬಂದದು ಅಂತ ಎಲ್ಲ ಗೊತ್ತಾಯ್ತದೆ. ಈ ಸಲ ಯಾಕೋ ಒಂದು ವರ್ಷದಷ್ಟು ಅಕ್ಕಿ ಕಡಿಮೆ ಬಂದದೆ. ಹೋಗಿ ಕೇಳೋದಿದ್ರೆ ಕೇಳೋ, ಇಲ್ಲ ನಾನೇ ಹೋಗಿ ಕೇಳ್ತೀನಿ, ಅಪ್ಪಟ್ಟು ಕಳಿಸ್ತೀನಿ ಇರು. ಏನು ಹಿಂಗೆ ಆಗ್ಬಿಟ್ರೆ ಅಷ್ಟೇ. ಮನೆ ಅಕ್ಕಿ ಅಂತ ಚಂದುಳ್ಳ ಅಕ್ಕಿ, ಸಣ್ಣ ಸಣ್ಣ ಅಕ್ಕಿ ಕಾಸು ಕೊಟ್ಟು ತಗೊಂಡ್ರೆ 60-70 ರೂಪಾಯಿ ಆಯ್ತದೆ ಅಂಗಡಿಲಿ. ಅಂತಿದ್ನ ಅಷ್ಟೊಂದರಿ ಕಳ್ಕೊತಿದ್ಯಲ್ಲ ಒಂದು 70 kg ಅಷ್ಟ. ಏನು ಉದ್ಧಾರ ಆದವ ಹಿಂಗೆ ಮಾಡ್ಕೊ ಕೂತ್ಕೊಂಡ್ರೆ ನಾವು? ಏನು ಗೊತ್ತಾಯ್ಕಿಲ್ವ ನಿನಗೆ? ಜ್ಞಾನ ಬೇಕು ಜ್ಞಾನ. ಹಿಂಗೆಲ್ಲ ಕಂಡ್ರವಿ ನೀನು. ನಾನೆಲ್ಲ ತಾಳು ಏನು ಮಾಡೋಣ ಮಟ್ಟ ನೀನು ಅಂತ ನಾನು ಅನ್ಕೊಂಡ್ರೆ ಇಲ್ಲಿ ನೋಡಿ ಹೆಂಗೆ ಆಡ್ತಾ ಕೂತಿದ್ದಾನು. ಏನೂ ಇಲ್ವಂತೆ, ಏನೂ ಇಲ್ಲ. ನಾನು ನೋಡೈತಿಲ್ಲ ಭತ್ತದ ಮೂಟೆಗಳ. ಆಮೇಲೆ ಹೋಗಿ ಲೆಕ್ಕಕ್ಕೂರೆ 1 ಮೂಟೆ 2 ಮೂಟೆನೇ ಖಾಲಿ ಆಗಿದ್ದದೆ ಏನೋ ಕಣಯ್ಯ. ಯಾಕೆಂದ್ರೆ ಯಾರಿಗಾರು ಕೊಟ್ಕಿಟ್ಟು ಹೆಂಗೆ ಅಲ್ಲ ಹೂವು ಎಲ್ಲನೂ ನೋಡ್ತಾ ಕೂತಾಳಲ್ವ? ನಾನು ನೋಡ್ರಿ ಹಂಗೆ ಕೂತ್ಬಿಟ್ಟು ಬಂದ್ಬಿಟ್ಟಿನಿ ಸೀತಾಟಿಗೆ ಒಂದು ಬ್ಯಾಗ. ಏನು ಅಲ್ಲಿ ಕೊಟ್ಟೆ ಅಂತ ಹೇಳಿದ್ರೆ ಈಗ ಬಿಟ್ಟಾಳ, ಇನ್ನೂ ಜಗಳ ನಿಂತ್ಕೊಬಿಟ್ಟಾಳೆ. ಇಲ್ಲಕ್ಕಂತಕವ ನಾನೇ ಅದಕ್ಕೆ ಕೊಡಕ್ಕೆ ಹೋಗನೆ. ನಾನು ಯಾರು ಕೊಟ್ಟಿವಿಲ್ಲ ಏನೂ ಇಲ್ಲ ಕತೆ. ನೀನು ನೋಡ ಸರಿಯಾಗಿ ಅಂತಿದ್ದಿ. ಏನು ಕೇಳ್ದೇ ಮಾಡ್ದೇ ಕೊಡೋಕ್ಕದ? ಅಲ್ಲ ಏನಾದ್ರು ಇದ್ದಿದ್ರೆ ಯಾರಿಗಾರು ಕೊಡೋದಿದ್ರೆ ನೀನು ಕೇಳಿವ್ನಿ. ಅದೇಲ್ವಪ್ಪ ದಾನ ಸುರ ಕರ್ಣ ತಾಳು ಕೊಟ್ಬಿಡದ ನನ್ನ ಪೆಡ್ಗೆ. ಅವ್ರು ಕೊಟ್ಬಿಡದ ಇವ್ರು ಕೊಟ್ಬಿಡದ ಅನ್ಕೊಂಡು ಕೊಟ್ಕಿಟ್ಟು ಏನೋ ಅಂತವ. ನಾನು ಇರಲಿ ಅಂತ ಅಂದ್ಬಿಟ್ಟು 1 ಕ್ವಿಂಟಲ್ ಅಷ್ಟು ಜಾಸ್ತಿನೇ ಹಾಕ್ಸೀನಿ. ಬರ್ತವೆ ಮಾವಿನಗೋಸಿ ಕೊಡೋದ ಇಕ್ಲವೆ ಅಲ್ಲೋಸಿ ಉಣ್ಲಿ ತಿನ್ಲಿ ಅಂತವ. ಯಾವತ್ತು ಕೇಳಿದ್ದೆ ಕುಳ್ಳ ಬೇಡ, ನಮ್ಮ ಮನೇಲೇವೆ ಅನ್ನಲ್ಲ. ಅಯ್ಯೋ ಅವ್ರಟ್ಟಿಲಿ ಬೆಳೆದವ್ರೆ. ಇಲ್ಲಿ ಬತ್ತ ಚೆನ್ನಾಗಿದ್ದವು ಸಣ್ಣ ಸಣ್ಣ ಅಕ್ಕಿ. 5 ಉಣ್ಲಿಕ್ಕಂತ ತಕೋ ಮನೆ ಅಕ್ಕಿ ಅಲ್ವಾ? 5 ಉಣ್ಲಿ ಅಂದ್ಬಿಟ್ಟು ಒಂದು ಚೀಲ ಹೆಚ್ಚು ಹಾಕಿಸೀನಿ. ಏನಾದ್ರು ಕೊಟ್ಟ ಕಿಚ್ಚು ಹೆಂಗೆ? ಅದೇ ಕಮ್ಮಂಗೆ ಅನ್ಕೊಂಡು ಹಂಗಲ್ಲ. ಅವತ್ತು ನೋಡ್ರೆ ಕುಳ್ಳ ಬೇಡ, ಭತ್ತಗಿತ್ತ ಏನು ಬೇಡ, ರಾಗಿನೂ ಬೇಡ, ಅಕ್ಕಿನೂ ಬೇಡ, ಹಿಟ್ಟಿಲಿ ಎಲ್ಲ ಚೀಲದಲ್ಲಿ ಹಂಗೆ ತುಂಬವೇ, ಇನ್ನೂ ಖಾಲಿಯಾಗಿಲ್ಲ ಅಂತಿದ್ದಲ್ಲ. ಅದಕ್ಕೆ ಅವನೇನೋ ಬೇಡ ಅಂತಾನೆ, ಅದಕ್ಕೆ ಅನ್ವನ್ ಬೇಡ ಅಂತಾನೆ ಅಂದ್ಬಿಟ್ಟು ಅದೇ ಸಿಕ್ಕಿದೆ ಚಾನ್ಸ್ ಅಂತ ಅಂದ್ಬಿಟ್ಟು ಮುಡಿಕೊಬಿಡದ. ನೀನೊಳೆಯ ಚಂದಾಗ ಆಡ್ತಿದ್ದಕ್ಕಂತ ತಕೋ ರವಿ. ಭಾರಿ ಚಂದ ಕಾಡ್ತಿದ್ದಿ. ಏನಾರು ಆಗ್ಲಿ ಹೇಳ್ತೀನಿ, ನಿಮ್ಮ ಅಪ್ಪಂಗೆ ಹೇಳ್ತೀನಿ ತಾಳು ಹೋಗಿ ಮಾತಾಡಕ್ಕೆ. ಯಾವ ಮಿಲ್ಲಲ್ಲಿ ಮಿಲ್ಗಾಕಿಸಿದ್ದು ಬತ್ತವ? ಯಾವ ಮಿಲ್ಲು ರವಿ? ಅಲ್ಲಕ್ಕನವ ಇಷ್ಟಕ್ಕೆಲ್ಲವ ಏನಾಯ್ತು ಬಿಡೋತಾಗಿ? ಓ ಇದೊಳೆ ಚೆನ್ನಾಗದಕ್ಕಂತ ತಕೋ ಇಷ್ಟಕ್ಕೆಲ್ಲವ. ನಾನು ಒಂದು 50 kg ಹೋಗ್ಲಿ ಬಿಡು ಅಂತ ಅನ್ಬೋದಾಗಿತ್ತು. ಚೀಲ ಗಟ್ಲೆ ಇಲ್ವಲ್ಲ, 1 ಚೀಲದಷ್ಟು ಅಕ್ಕಿ ಇಲ್ಲ. ಇಲ್ಲ ಕಸೋಮಿರು ಹಿಂಗೆ ಬಿಟ್ರೆ ನಾಳಕ್ಕೆ ಇನ್ನೂ ಒಂದ್ಸಲ ಮಾಡ್ತಾರೆ. ಯಾವುದು ಮೊದಲು ಹೋಗ್ತಿದ್ರಲ್ಲ ಎಲ್ಲ ಇಲ್ಲ ಹೊಸ ಅಂಗಡಿ ಹೇಳಿಕ ಹೋಗಿ ಗ್ರಾಚಾರ ಬಿಡ್ಸ್ಬಿಟ್ಟು ಬರ್ತೀನಿ ನಾಳೆ. ಗೊತ್ತಾಯ್ತಿಲ್ವಾ? ಏನು ಬರೀ ಕಳ್ಳ ಬುದ್ಧಿನೇ ಕಲ್ತಿರೋದು ಎಲ್ಲವ. ಕಳ್ಳನ ಮಕ್ಕಳು ಅವ್ರು ಹೇಗ್ತಿಗೆ ದೊಡ್ಡರೋಗಿ ಬರ ಓದ್ಕೊಂಡೋಗಿ ಮನ್ಗಿಸ ಅವ್ರಿಗೆ ಬರ್ಬಾರ್ದು ಬರ. ಏನು ಜ್ಞಾನ ಇಲ್ವಾ? ಜ್ಞಾನ ಮುಂಡೆ ಅವಕ್ಕೆ ದೊಡ್ಡ ಮುಂಡೆ ಅವಕ್ಕೆ ಏನು ನಾಟಕ ಆಡ್ತಾನಿಂತವೆ ನಾಟಕವ ಕಿತ್ತೋದ್ ಮುಂಡೆವು. ಏನೋ ಅಚ್ಚುಕಟ್ಟಾಗಿ ನಿಯತ್ತಿಂದ ಬೆಳ್ಕೊಂಡು ಬಟ್ಕ ತಿನ್ಬೇಕು, ಇಲ್ಲ ಕಾಸು ಕೊಟ್ಕ ತಕ ತಿನ್ಬೇಕು. ಅದು ಬಿಟ್ಬಿಟ್ಟು ನಾವು ಮಿಲ್ಗಕ್ಕೆ ಹೋದಾಗ ಅದನ್ನೇ ಕತ್ಕೊಳ್ಳೋದು, ಅದನ್ನೇ ಮಟ್ಟದು. ಒಬ್ಬೊಬ್ರು ಅಂತಾರೆ ಒಂದೊಂದು ಮಿಲ್ಲಲ್ಲಿ ಎಲ್ಲ ಮಿಲ್ಲಲ್ಲೂ ಅಲ್ಲ, ಒಂದೊಂದು ಮಿಲ್ಲಲ್ಲಿ ಸರಿಯಾಗಿ ಹಾಕಿಲ್ಲ ಅವರು ಹೊಸ ಹೊಡೆದು ಬಿಡ್ತಾರೆ, ಅಲ್ಲೇ ನುಂಗಾಕ್ಬಿಡ್ತಾರೆ ಅಂತ ಹಂಗೆ ಮಾಡೋರೆಲ್ಲ ದೊಡ್ಡ ಮುಂಡೆವು. ಅವಾಗ ಬಿಟ್ಟಾಕು. ಅದೇ ಕಂಗಾಡ್ತೈತಿ. ಬಂದು ಆಯ್ತು ತಂದು ಆಯ್ತು, ಈಗ ಮಿಲ್ಗಾಕೆಸು ಆಯ್ತು. ಇನ್ನು ಅದ್ರ ಬಗ್ಗೆನೇ ನೀನು ಯೋಚನೆ ಮಾಡ್ಕೊ ಕೂತ್ಕೊಂಡ್ರೆ ಆದದ? ಬಿಟ್ಟಾಕು. ಇನ್ನೊಂದ್ಸಲ ಅಲ್ಲಿಗೆ ಹೋಗೋದು ಬೇಡ, ಬೇರೆ ತೊಳ್ಕೋದು ಅಷ್ಟೇ. ಏನು ಜಗಳಾಡ್ತಾ ನಿಂತ್ಕೊಂಡ್ರೆ ಏನನ್ನಕ್ಕಿಲ್ಲ. ಬೀದಿಲಿ ಬೇಡಕ ಸುಮ್ಮನಿರು, ಹೋದ್ರೆ ಹೋಗ್ಲಿ. ನೀನೇನಪ್ಪ ಸುಲಭವಾಗಿ ಅಂದ್ಬಿಡ್ತಿದ್ದಿ ಹೋದ್ರೆ ಹೋಗ್ಲಿ ಅಂತವ. ಓ ಕಷ್ಟಪಟ್ಟು ಬೆಳೆದು ನಾಟಿ ಗಿಟಿ ಮಾಡಿ ನಿದ್ದೆಲ್ಲ ಗಟ್ಕೊಂಡು ಬೆಳೆದಿರೋರ್ಗಲ್ವ ಕಷ್ಟ ಗೊತ್ತಿರೋದು. ನಿಮ್ಗೆಲ್ಲ ಹೊಟ್ಟೆ ಉರಿಯಕ್ಕಿಲ್ಲ. ಎಷ್ಟೋದ್ರೆ ಹೋದ್ರೆ ಹೋಗ್ಲಿ, ಬಂದರೆ ಬರಲಿ, ಇಷ್ಟಾರು ಸಿಗ್ತಲ್ಲ ಅಂತವ. ಸುಮ್ಮನೆಯಾ ನಡಿ
ಅದು ಎಲ್ಲಿ ಎಲ್ಲಿ ಹೇಳು, ಅದು ಯಾವನ ಅಂಗಡಿ ಕೊಟ್ಟಿದ್ದು ಕೇಳಿಸ್ತೀನಿ ನಿಮ್ಮ ಅಪ್ಪನಿಗೆಲ್ಲಾರು. ಒಂದು ವರ್ಷ ಇಲ್ಲದಷ್ಟು ಅಕ್ಕಿ ಇಲ್ಲ ಅಂದರೆ ಏನು ಅರ್ಥ? ಈಗ ಬೇರೆ ಅಕ್ಕಿ ರೇಟ್ ಏರ್ಕ ಕೂತದೆ. ಏನು ಚಿಂದಂಗೆ ಮುತ್ತಾಗವೆ ಸಣ್ಣ ಸಣ್ಣಕ್ಕೇನು ಸಣ್ಣ ಅಕ್ಕಿ. ಆ ಉಣ್ಣಕ್ಕೇನು ಅಷ್ಟು ಚಂದ ಆಯ್ತದೆ ಅಂತ ಅವನು ನೋಡ್ದ. ಒಳ್ಳೆ ಭತ್ತ ಎತ್ತು ಮಡಿಕೊಬಿಡದ ಅಂತವ, ಎತ್ಕೊಂಡು ಹಂಗೆ ಮಡಿಕೊಬಿಟ್ಟವನೆ ಅವ್ನ ಹೊಟ್ಟಿಗೆ ಹೋಗ. ನಿನ್ನ ಕಣ್ಣಿಗೆ ಏನಾಗಿತ್ತು? ನಿನ್ನ ಕಣ್ಣಿಗೆ ಏನು ದೊಡ್ಡ ರೋಗ ಬಂದಿತ್ತಾ? ಬಂದಿತ್ತಾ? ನೋಡ್ಕೊಳ್ದೇನೆ ಅಕ್ಕಿ ಕಡಿಮೆ ಮಾಡ್ಕೊಂಡು ಬಂದಿದೆಯಲ್ಲ. ಅದೇ ಕವಂಗೆ ಆಡ್ತಿದ್ವಿ ಅಷ್ಟೇ ಕಣವ ಇದ್ದಿದ್ದು, ಅಷ್ಟೇ ಮಿಲ್ಕ್ ಹಾಕಿರೋದು. ಅಲ್ಲ ಆಗ್ಲಿಂದ ಮೀನು ಮಾಡಿಸ್ತೀವಿ ಅಂತೇವ್ರಲ್ಲ ಇವರು ಭಾರಿ ಒಳ್ಳೆಯವರು. ನೀನು ನೋಡ್ರಿ ಹಿಂಗೆ ತಗೋತಿದ್ದಿಲ್ಲ, ಹಂಗೇನು ಇಲ್ಲ ಕತೆ. ಇದ್ದಿದ್ದೇ ಹುಸಿ ತಲೆಗಿಲ್ಲ ಕೆಡ್ಸ್ಕೊಬೇಡ. ಅಯ್ಯಲ್ಲಿ ಎಷ್ಟು ಅಕ್ಕಿ ಮುಟ್ಟೇವೆ ಅಷ್ಟೇ ಇದ್ದಿದ್ದು. ಏನು ಅವ್ರೇನು ಮಿಡಿಕೊಳಕೋದಾರ? ಇಲ್ಲ ಕತೆ, ನಾನು ನೋಡ್ನಿಲ್ವಾ, ನಾನು ಅತ್ತಾಗಿತ್ತಾಗ ಎಲ್ಲಿಗೆ ಹೋಗಿದ್ದಿಲ್ಲ ಕತೆ. ಅಲ್ಲೇ ಮಿಲ್ಕ್ ಹಾಕಿಸ್ಕೊಂಡು ಹಂಗೆ ತುಂಬ್ಕೊ ಬಂದಿದ್ದು, ಅಟ್ಟೆ ಓದ್ತಾಗಿದ್ದು. ಜನಗಳೆಲ್ಲ ಜಾಸ್ತಿ ಇದ್ರು, ಒಟ್ಟಿಗೆ ಹೋಗಿ ಮಿಲ್ಗಿಗೆ ಹಾಕಿಸ್ಕೊಂಡು ಬರೋಗಂಟ ಓದ್ತಾ ಇದ್ದು. ಅಲ್ಲಿ ಏನವ್ರೇನು ಮೋಸ ಮಾಡಿಲ್ಲ ಕತೆ. ರವಿ, ನೀನು ಏನೇ ಹೇಳು ಏನೇ ಮುಟ್ಟು, ಅಲ್ಲಿ ಅಕ್ಕಿ ಕಡಿಮೆ ಆಗದೆ ಕಣ್ ರವಿ. ಏನಷ್ಟು ಗೊತ್ತಾಕಿಲ್ವ? ಏನಷ್ಟು ದಡ್ಡಿ ಅನ್ಕೊಂಡಿದ್ಯಾ ನಾನು? ಹಾಂ ಹೇಳು ಮೊದಲು, ನೀನು ಅಷ್ಟು ದಡ್ಡಿ ಅನ್ಕೊಂಡಿದ್ಯಾ? ನೀನು ದಡ್ಡಾಟ ಆಡ್ಕೊಂಡಿರ್ಬೋದು, ಜ್ಞಾನ ಇಲ್ದಂಗೆ ಜವಾಬ್ದಾರಿ ಇಲ್ದಂಗೆ. ಅಲ್ಲಿ ಅಕ್ಕಿ ಕಡಿಮೆ ಆಗದೆ ಏನಷ್ಟು ಗೊತ್ತಾಯ್ತಿಲ್ವೇನೋ ನನಗೆ? ಏನಷ್ಟು ದಡ್ಡಿಯ ನಾನು? ಅಷ್ಟು ಗೊತ್ತಾಗ್ದೇನೆ ಇರಕ್ಕೆ? ಓ, ಈಗಂತೂ ಒಬ್ಬ ಈ ವಿಚಾರ ಬಿಡಲ್ಲ ಅನ್ನಕತ್ತೆ. ಹಿಂಗಾರು ಮಾಡಿ ಹೋಗ್ಬೇಕು ಅತ್ತಾಗಿತ್ತು. ನೀನು ಅಲ್ಲಿ ಕಡಿಮೆ ಆಗದೆ ಅಂತ ಅಂದ್ಕೊಂಡವಳೆ. ಇನ್ನು ಸೀತಾವಟ್ಟಿ ಹೋಗಿ ಅದು ಕೊಟ್ಟು ಬಂದು ಹೂನ್ ಕೇಳಿಲ್ಲ ಅಂತ ಗೊತ್ತಾದರೆ ಬಿಟ್ಟಳೆ ಈಗ. ಏನು ಕತೆ ಈಗ? ಥೂ, ಹೂನ್ಗೆ ಹೆಂಗೆ ಗೊತ್ತಾದದು ಎಲ್ಲವ? ಯಾರು ಹೇಳಿದ್ರೆ ಹೇಳೋರೆ ಅಂತ ಅನ್ನೋರು ಯಾರಿಗೂ ಗೊತ್ತಿಲ್ಲ. ಹೆಂಗೆ ಇದೆ ಅಲ್ಲವ? ಎಲ್ಲೋ ಭತ್ತಲ್ಲಿ ನೋಡ್ಕೊಂಡವಳೆ, ಸರಿಯಾಗಿ ಅಳತೆ ಮಾಡ್ಕೊಂಡವಳೆ. ಇಷ್ಟಕ್ಕೆ ಇಷ್ಟೇ ಬರ್ತದೆ ಅಂತ ಗೊತ್ತಾಗಿರ್ಬೇಕು. ಅದಕ್ಕೆ ಏನು ಕೇಳ್ತಾವಳೆ ಆಗಿನಿಂದ ಮಿಲ್ ಮಾಡಿಸಿ ಅಷ್ಟೇ ಎಲ್ಲೋ ಬತ್ತಿದ್ದು. ಅದಕ್ಕೆ ಏನು ಮಾಡೋದೀಗ? ಏನು ಹಿಂಗೆ ತಲೆ ತಿಂತ ಕೂತಾವಳಲ್ಲ, ಏನು ಮಾಡೋದು ಒಂದು ಗೊತ್ತಾಯ್ತಲ್ಲ ಕಂತ ಗೊತ್ತಾಗಿ ತಲೆ ಕೆಟ್ಟೋಯ್ತಾ ಕೂತದೆ. ಜಗಳ ಹೇಳ್ಕೊಂಡು ಹಿಂಗೆ ನಿಂತ್ಕೊಳಕ್ಕಾಗ್ತದೆ? ಅವ್ರು ಸರಿ ಕತ್ ಬಿಡವೆ, ಸರಿ ಕತೆ. ಅವ್ರ ಜೊತೆ ಮಾತಾಡೋಕ್ಕಾಯ್ತದೆ, ತಲೆಗೆಲ್ಲ ಹಿಡ್ಸ್ಕೊಬೇಡ, ಸುಮ್ಮನಿರು. ಹೋಗಿ ಮಾತಾಡೋಕ್ಕಾಯ್ತದೆ. ಇಲ್ಲೆಲ್ಲ ಹೋಗಿ ಮಾತಾಡ್ತೀನಿ, ಹೆಂಗೆ ಅಕ್ಕಿ ಕಡಿಮೆ ಬೇಕು ಏನು ಎತ್ತವ ಅಂತ ಒಟ್ಕೊಂಡ. ಹೊಟ್ಟೆ ಮೇಲೆ ಉಣ್ಣದೈತದೆ, ಹೋಗು ಜಲ್ದಿ ಮಾತಾಡೋಗು. ಇಲ್ಲ ಏನಾದ್ರು ಹೆಚ್ಚು ಕಡಿಮೆ ಮಾತಾಡೋ, ನಾನು ಫೋನ್ ಮಾಡ್ಕೊಡು, ನಾನು ಮಾತಾಡ್ತೀನಿ ಅವನ ಜೊತೆ. ಅದು ಯಾವ ನನ್ನ ಹಾಟ್ಕೊಳ್ಳೋದು, ಯಾವ ನನ್ನ ಕಿತ್ತೋದು ನನ್ನ ಮಗ. ಅದೇ ಕವಂಗೆ ಬೋದಿ ಪಾಪ ಅಲ್ವಾ? ಅವನ್ಕಲ್ಲ ನಿನಗೆಲ್ಲ ಪಾಪನೆಯ, ನಿನಗೆ ಮೋಸ ಮಾಡೋರು ಮಟ್ಟವರು ಎಲ್ಲ ಪಾಪನೆಯ ಕಂತಾಕೋ. ಹುಸಿ ಒಟ್ಕರಿ ಕೊಡುವ, ಹೊಟ್ಟೆ ಸಿಗ್ತದೆ. ಮೊದಲು ಹೋಗಿ ಮಾತಾಡ್ಕೋಬೇಕು ಮಿಲ್ಗೋಗ್ಬಿಟ್ಟು, ಆಮೇಲೆ ಉಣ್ಣದೇನು ಓಡೋದದ. ಆಮೇಲೆ ಬಂದ್ಬಿಟ್ಟು ಮಿಲ್ನವ್ರು ಬಾಕ್ಲೈಸ್ಕೋಬೋದ್ರು, ಅದಾದ್ರು ಇದೋದ್ರು ಅಂತ ಕಾರಣ ಹೇಳ್ತಾ ನಿಂತ್ಕೊತಿದ್ದಿ. ಮೊದಲು ಹೋಗು ಮಾತಾಡ್ಕೊ ಬಂದ್ಬಿಡು. ಹಂಗೆ ಅಣ್ಣಟ್ಟಿಗೆ 1-2 ಚೀಲ ಅಕ್ಕಿ ತಗೋ ಹಾಕ್ಬಿಡು. ಮಿಲ್ ಮಾಡಿಸಿ ಅಲ್ಲೇ ಮಡಗಿದ್ಯಲ್ಲ, ಕುಳ್ಳ ಬಂದರೆ ಏನು ಸುಮ್ಮನೆ ಕುಳ್ಳಿನ ಒಂದ್ಸಲ ಏನು ಕರೆಯೋದು? ಹೋಗಿ ತಗೊಂಡೋಗಿ ಹಾಕ್ಬಿಡು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಅಲ್ಲಿ ಲೈಫ್ ಚಾನಲ್ 2ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.